ಈ ನಡುವೆ ಎಲ್ಲ 20 ಸ್ಥಾನಗಳ ಭರ್ತಿಗೆ ಹೈಕಮಾಂಡ್ ಒಲವು ತೋರಿಸಿದೆಯಂತೆ. ಎಲ್ಲ ಫಿಲ್ ಮಾಡಿಬಿಡೋಣ ಅಂತ. ಸೊ ಅಂದರೆ ಅವ್ರು ಹೇಳ್ತಾ ಇರೋದು ಇನ್ನು 20 ಸ್ಥಾನ ಇರೋದು, ಇನ್ಯಾಕೆ ನಾವು ಇಟ್ಕೋಬೇಕು ಅಂತ. ಆದರೆ 18 ಮಾಡಿ 2 ಇಟ್ಕೊಳ್ಳೋಣ, ಅಸಮಾಧಾನಿತನ ಸಮಾಧಾನ ಪಡಿಸೋದಕ್ಕಿಂತ ಸಿದ್ದರಾಮಯ್ಯನವರು ಸಲಹೆ ಕೊಟ್ಟಿದ್ದಾರೆ. 2 ಸ್ಥಾನ ಖಾಲಿ ಉಳಿಸ್ಕೊಂಡ್ರೆ ಅಸಮಾಧಾನಕ್ಕೆ ಮುಲಾಮ್ ಸವರ್ಬೋದು. ನೋಡಿ ಇದೆ ಕೊಡ್ತೀವಿ ಅಂತ ಅಸಮಾಧಾನವನ್ನು ಸರಿಪಡಿಸ್ಬೋದು ಅಂತ ಸಿದ್ದರಾಮಯ್ಯನವರು ತಮ್ಮ ಅನುಭವದ ಮಾತನ್ನು ಹೇಳಿದ್ದಾರೆ. ಹೈಕಮಾಂಡ್ ಎದುರು ತಮ್ಮದೇ 16 ಹೆಸರುಗಳ ಪ್ರಸ್ತಾಪವನ್ನು ಕೂಡ ಅವರು ಮಾಡಿದ್ದಾರೆ. ಆದರೆ ಹೈಕಮಾಂಡ್ ಇನ್ನೇನು ಎಲೆಕ್ಷನ್ಗೆ ಇನ್ನೊಂದು 1.5-2 ವರ್ಷ ಇದೆ, ಅತ್ಲಾಗಿ ಮಾಡಿಬಿಡೋಣ, 20ಕ್ಕೂ ಮಾಡಿಬಿಡೋಣ ಅಂತ ಅವರು, ಇನ್ಯಾಕೆ ಖಾಲಿ ಉಳಿಸ್ಕೋಬೇಕು ಅಂತ. ಆದರೆ 20 ಜನ ಅಲ್ವಲ್ಲ ಆಕಾಂಕ್ಷಿಗಳಿರೋದು, 50 ಜನ ಇದ್ದಾರೆ. 20 ಸ್ಥಾನಕ್ಕೆ 50 ಜನ ಇದ್ದಾರೆ. ಹಾಗಾಗಿ ಯಾರ್ಯಾರಿಗೆ ಅವಕಾಶ ಸಿಗಲ್ಲ ಅವರು ಸಹಜವಾಗೇ ಅಸಮಾಧಾನಿತರಾಗ್ತಾರೆ. ಅಂಥವ್ರನ್ನ ಹೆಂಗೆ ಸಮಾಧಾನ ಪಡಿಸೋದು? 2 ಸ್ಥಾನ ಉಳಿಸ್ಕೊಳ್ಳಿ, ಅದನ್ನು ತೋರಿಸ್ಬೋದಲ್ಲ, ನೋಡಿ ಇಲ್ಲಿದೆ ಅಂತ. ಅದಕ್ಕೋಸ್ಕರ ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡ್ಕೊಂಡ. ರವೀಶ್, ಸಾಮಾನ್ಯವಾಗಿ ಸಿದ್ದರಾಮಯ್ಯನವರ ಸಲಹೆ ಒಂದು ರೀತಿ ಪ್ರಾಕ್ಟಿಕಲಾಗಿ ವರ್ಕೌಟ್ ಆಗುತ್ತೆ. 1-2 ಸ್ಥಾನ ಉಳಿಸ್ಕೊಂಡ್ರೆ ಬೇರೆಯವ್ರಿಗೆಲ್ಲ ತೋರಿಸ್ಬೋದು, ನೋಡಿ ಆಮೇಲೆ ಕೊಡ್ತೀವಿ ಅಂತ. ಬಟ್ ಹೈಕಮಾಂಡ್ ಲೆಕ್ಕಾಚಾರ ಏನಿದೆ ಅಂತ? ಅರವಿಂದ್, ಖಂಡಿತವಾಗಿ ಕೂಡ ಟೈಮ್ ಕೂಡ ಶಾರ್ಟೇಜ್ ಇದೆ. ಅಂದರೆ ಎಲ್ಲ ಒಂದು ಕಡೆ 5 ವರ್ಷದ ಟೈಮ್ ಆಗಿದ್ರೆ ಆ ಸಂದರ್ಭದಲ್ಲಿ 2 ಸ್ಥಾನ 4 ಸ್ಥಾನ ಉಳಿಸ್ಕೊಂಡು ಅದನ್ನು ಎಲ್ಲ ಒಂದು ಕಡೆ 1 ವರ್ಷದ ನಂತರ ಫಿಲ್ ಮಾಡ್ಬೋದು ಅಂತ. ಈಗ ಉಳಿದಿರ್ತಕ್ಕಂಥದ್ದೇ ಎಲೆಕ್ಷನ್ ಇಯರನ್ನು ಹೊರತುಪಡಿಸಿದರೆ ಅವರು ಸಿಗೋವಂಥದ್ದೇ ಇನ್ನು 1.25 ವರ್ಷ. ಇಂಥ ಸಂದರ್ಭದಲ್ಲೂ ಕೂಡ 2 ಇಟ್ಕೊಂಡ್ರೆ ಖಂಡಿತವಾಗಿಯೂ ಕೂಡ ಎಲ್ಲ ಒಂದು ಕಡೆ ಅದು ದೊಡ್ಡ ಮಟ್ಟದಲ್ಲಿ ಪ್ರಯೋಜನ ಆಗೋದಿಲ್ಲ ಅನ್ನೋ ವಾದವೂ ಕೂಡ ಇದೆ. ಆದರೆ ಸಿದ್ದರಾಮಯ್ಯನವರು ಎಲ್ಲ ಒಂದು ಕಡೆ ಒಂದು ರೀತಿಯಲ್ಲಿ ಬೀಸೋ ದೊಣ್ಣೆಯಿಂದ ಪಾರಾಗುವಂಥ ಅಸ್ತ್ರವನ್ನು ಹೇಳ್ಕೊಟ್ಟಿದ್ದಾರೆ. ಅಂದರೆ ಇದೆ ಅಂತ ತೋರಿಸಿ ಸಮಾಧಾನಗೊಳಿಸಿದ್ರೆ ಅದರಿಂದನೂ ಕೂಡ ಒಂದು ರೀತಿಯಲ್ಲಿ ಸದ್ಯದ ಮಟ್ಟಿಗೆ ಎಸ್ಕೇಪ್ ಆಗ್ಬೋದು ಅನ್ನೋ ಒಂದು ರಾಜಕೀಯ ಟ್ರಿಕ್ಸ್ ಕೂಡ ಇದೆ. ಹಾಗಾಗಿ ಇದನ್ನು ಎಷ್ಟರ ಮಟ್ಟಿಗೆ ಗಂಭೀರವಾಗಿ ಪರಿಗಣಿಸ್ತಾರೆ ಕಾದು ನೋಡಬೇಕಾಗತ್ತೆ. ಯಾಕೆಂದರೆ ಸಮುದಾಯವಾರು ಒಂದು ರೀತಿಯಲ್ಲಿ ಸಚಿವ ಸ್ಥಾನವನ್ನು ಮತ್ತು ಜಾತಿ ಪ್ರಧಾನವಾಗಿ ಹಂಚಿಕೆ ಮಾಡುವಂಥ ಸಂದರ್ಭದಲ್ಲಿ, ಜೊತೆಗೆ ಆ ಪ್ರಾದೇಶಿಕವಾರು ಹಂಚಿಕೆ ಮಾಡುವಂಥ ಸಂದರ್ಭದಲ್ಲಿ ಈ 2 ಉಳಿಸ್ಕೊಂಡಿದ್ರೆ ಏನು ಪ್ರಯೋಜನ ಆಗುತ್ತೆ ಇಲ್ವೋ ಅನ್ನೋದು ಕೂಡ ಲೆಕ್ಕ ಹಾಕ್ತಾರೆ. ಆ ಕಾರಣಗಳಿಗೋಸ್ಕರವಾಗಿ ಎಲ್ಲ ಒಂದು ಕಡೆ 20 ಸ್ಥಾನ ಫಿಲ್ ಮಾಡಬೇಕೋ ಬೇಡವೋ ಅನ್ನೋದು ಕೂಡ ನಾಳೆ ಡಿಸೈಡ್ ಆಗುತ್ತೆ. ಭಾನುವಾರವೇ ಅದನ್ನು ಪಟ್ಟಿಯನ್ನು ಕೂಡ ಕಳಿಸ್ಕೊಳ್ತಾರೆ. ಏನೇ ಆಗಲಿ ಎಲ್ಲ ಒಂದು ಕಡೆ ಇಷ್ಟು ದಿನಗಳ ಕಾಲ ಒಂದು ರೀತಿಯಲ್ಲಿ ಸಾಕಷ್ಟು ಒಂದು ರೀತಿ ಸಂಖ್ಯೆಯಲ್ಲಿ ಆಕಾಂಕ್ಷಿಗಳು ಕೂಡ ದೊಡ್ಡ ಮಟ್ಟದಲ್ಲಿ ಇದ್ದಾರೆ, ಕಾಯ್ತಾ ಇದ್ದಾರೆ. ಅಂದರೆ ಸುಮಾರು 60 ಆಕಾಂಕ್ಷಿಗಳಿದ್ರು, ಅದನ್ನು ತಂದು ಈಗ 30ಕ್ಕೆ ನಿಲ್ಲಿಸಿದ್ದಾರೆ. 30ರಿಂದ ಈಗ ರಾಹುಲ್ ಗಾಂಧಿ ಅವರ ಬಳಿ ಹೋಗಿರ್ತಕ್ಕಂಥ 25ಕ್ಕೆ ಬಂದು ನಿಂತಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಅಂತಿಮವಾಗಿ ಯಾರಿಗೆ ಚಾನ್ಸ್ ಸಿಗುತ್ತೆ ಕಾದು ನೋಡಬೇಕಾಗುತ್ತೆ. ಹಾಗಾಗಿ ಸಿದ್ದರಾಮಯ್ಯನವರ ಅಭಿಪ್ರಾಯವನ್ನು ಕೂಡ ಪರಿಗಣಿಸಿ ಸಚಿವ ಸಂಪುಟ ವಿಸ್ತರಣೆ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅರವಿಂದ್, ರೈಟ್, ಥ್ಯಾಂಕ್ ಯು ರವೀಶ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಎಗೈನ್ ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಭಾನುವಾರ ಸಿಗುತ್ತೆ. ಪಟ್ಟಿ ಬಂದ ಮೇಲೆ ಅವ್ರುಗಳಿಗೆ ಗೊತ್ತಿಲ್ಲ, ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ಗೆ ಫೈನಲ್ ಪಟ್ಟಿ ಗೊತ್ತಿಲ್ಲ ಇನ್ನೂ.